ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಬನ್ನಿ ಬನ್ನಿ ಬನ್ನಿ. ಭಾರತಿ, ನಿಮ್ಮ ನಿರೀಕ್ಷೆನಲ್ಲೇ ಇದ್ದೆ ನಾನು. ಅಂಕಲ್, ಇದೇನಿದು ನೀವಿಲ್ಲಿ? ಆದ್ರೆ ಅಂಕಲ್, ಈ ದಿವಸ ನೀವು ನಮಗಿಂತ ಮೊದಲೇ ಬಂದ್ಬಿಟ್ಟಿದ್ರಲ್ಲ, ಹೇಗೆ ಅಂತ ಹೇಳಿ. ಹೌದು, ಇಲ್ಲೇ ಹತ್ತಿರದ ಒಂದು ಸ್ಕೂಲಲ್ಲಿ 12ನೇ ತರಗತಿ ಮಕ್ಕಳಿಗೆ ಈ ಚುನಾವಣೆ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸೋದಿತ್ತು. ಅದಕ್ಕೋಸ್ಕರ ಬಂದಿದ್ದೆ. ಇನ್ನೇನು ಅವರೆಲ್ಲಾನು ಸ್ವಲ್ಪ ದಿನದಲ್ಲೇನೆ ನಮ್ಮ ಹೊಸ ಮತದಾರ ಆಗ್ತಾರಲ್ವಾ, ಅದಕ್ಕೋಸ್ಕರ ಈ ಕಾಲೇಜ್ ಪ್ರಿನ್ಸಿಪಾಲು ನನ್ನ ಫ್ರೆಂಡುವೆ ಚುನಾವಣೆ ಕುರಿತ ಹಾಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು, ಈ ಭವಿಷ್ಯದ ಮತದಾರರಿಗೆ ಜಾಗೃತಿಯನ್ನು ಕೊಡಬೇಕು ಅಂತಂದ್ರು. ಹಾಗಾಗಿ ಅದೇ ಕೆಲಸಕ್ಕೋಸ್ಕರ ಬಂದಿದ್ದೆ. ಇವತ್ತು ಇಲ್ಲಿನ ಕೆಲಸ ಎಲ್ಲ ಆಗೋಯ್ತು, ನಿಮ್ಗೋಸ್ಕರ ಕಾಯ್ಕೊಂಡು ಇಲ್ಲಿ ಕೂತಿದ್ದೆ. ವಾಹ್ ಅಂಕಲ್, ಕೇವಲ ಮತದಾರನಾದ್ರೆ ಸಾಲದು, ಹೊಸ ಮತ್ತು ಭವಿಷ್ಯದ ಮತದಾರರಿಗೆ ನಾವೆಲ್ಲ ದಾರಿ ತೋರಿಸಬೇಕು. ಮತ ಚಲಾಯಿಸೋದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು ಕೂಡ ಹಳೆಯ ಮತದಾರರು ಅಂದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನೀವು ನಮಗೆ ತಿಳಿಸ್ಕೊಡ್ತಾ ಇದ್ರಿ ಅಲ್ವಾ ಅಂಕಲ್? ಈ ಬಾರಿ ನಮ್ಮ ಮತದಾತ ಜಂಕ್ಷನ್ ವಿಷಯ ಕೂಡ ಇದೇನೇ ಆಗಿದೆ. ಮೊದಲ ಬಾರಿಗೆ ಮತ ಚಲಾಯಿಸುವ ಮತದಾರರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಹಾಗಿದ್ರೆ ಇವತ್ತು ಮಾಹಿತಿ ನೀಡ್ತಾನೆ ನಾವು ಪ್ರಥಮ ಬಾರಿಗೆ ಮತ ಚಲಾವಣೆ ಮಾಡಿದ್ದ ದಿನಗಳ ಅನುಭವವನ್ನು ಕೂಡ ಎಲ್ಲರೂ ನೆನಪಿಸ್ಕೊಳ್ಳೋಣ. ಶ್ರೋತೃಗಳೇ, ನಿಮಗೂ ಆ ದಿನಗಳು ನೆನಪಿಗೆ ಬರ್ತಾ ಇದೆ ಅಲ್ವಾ? ಸರಿ, ಹಾಗಾದ್ರೆ ಈಗ ವಿಳಂಬ ಮಾಡದೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಸ್ವಾಗತ ಹೇಳ್ಬಿಡೋಣವಾ? ಶ್ರೋತೃಗಳೇ, ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಪ್ರತಿ ಬಾರಿಯ ಹಾಗೇನೆ ಈ ಬಾರಿನೂ ಕೂಡ ನಮ್ಮ ಜೊತೆಯಾಗಿರೋದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ಅತ್ಯಂತ ಧನ್ಯವಾದಗಳು. ನೋಡಿ, ಕಲ್ಪನಾ ಅವರ ಸಂದೇಶ ಕೂಡ ಬಂದೇ ಬಿಡ್ತು. ಅವ್ರು ಇನ್ನೇನು ಇಲ್ಲಿಗೆ ಬಂದೇ ಬಿಡ್ತಾರಂತೆ. जनमत ही इस देश की पहचान है. हर व्यस्त को मतदाता हम तुरंत बनाए, अरे सहभागी बन हर चुनाव में फर्ज निभाए. अरे जागो रे जागो देश के मतदाता. ವಾಹ್, ಸಂಗೀತ ಕೇಳಿ ಶಕ್ತಿನೂ ಬಂತು. ಅಂಕಲ್, ಇವತ್ತು ನಾವು ಮೊದಲು ಮತದಾರ ನೋಂದಣಿ ಪ್ರಕ್ರಿಯೆಯಿಂದ ಆರಂಭ ಮಾಡೋಣ. ಒಬ್ಬ ಭಾರತೀಯ ನಾಗರಿಕನ ಮತದಾರನಾಗುವ ಪಯಣ ಆರಂಭ ಆಗೋದು ಇಲ್ಲಿಂದಲೇ ಅಲ್ವಾ? ಆದ್ರೆ ಕೆಲವು ಷರತ್ತುಗಳನ್ನ ಪೂರ್ಣಗೊಳಿಸೋ ಅಗತ್ಯ ಇದೆ ಇವಾಗ. ಅವೇನಪ್ಪಾ ಅಂತಂದ್ರೆ, ಅವರು ಭಾರತೀಯ ನಾಗರಿಕರಾಗಿರ್ಬೇಕು, ಆಮೇಲೆ 18 ವರ್ಷದ ವಯಸ್ಸಿನವರಾಗಿರ್ಬೇಕು, ಎಲ್ಲಿಂದ ಮತ ಚಲಾವಣೆ ಮಾಡ್ತಾರೋ ಅಲ್ಲಿನ ನಿವಾಸಿನೂ ಆಗಿರಬೇಕು. ಈ ಎಲ್ಲಾ ಷರತ್ತುಗಳನ್ನ ಪೂರ್ಣಗೊಳಿಸಿದ್ರೆ ಮಾತ್ರ ನಾವು ಫಾರಂ 6 ತುಂಬಬಹುದು. ಈ ಫಾರಂ 6 ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸೋದಕ್ಕಾಗಿ ತುಂಬಿಸಲಾಗತ್ತೆ. ಅಂಕಲ್, ಈ ಫಾರಂ ಜೊತೆ ಜನ್ಮ ದಿನಾಂಕದ ಪುರಾವೆ, ಇತ್ತೀಚಿನ ಭಾವಚಿತ್ರ, ವಿಳಾಸದ ಪುರಾವೆ ಅಂದ್ರೆ ಅಡ್ರೆಸ್ ಪ್ರೂಫು, ಇದು ಎಲ್ಲದರ ಫೋಟೋ ಕಾಪಿ ಕೂಡ ಕೊಡ್ಬೇಕಾಗುತ್ತಲ್ವಾ? ಆಫ್ಲೈನ್ ಮನವಿ ಮಾಡೋದಕ್ಕೆ ನೀವು ಫಾರಂ 6 2 ಪ್ರತಿಗಳು ತುಂಬಬೇಕಾಗತ್ತೆ. ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರು ಅಥವಾ ಸಹಾಯಕ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರು ಇಲ್ಲಾಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳಿಂದ ಉಚಿತವಾಗಿ ಈ ಫಾರ್ಮ್ಗಳನ್ನ ನಾವು ಪಡ್ಕೋಬಹುದು. ಇದಾದ ಮೇಲೆ ಅಗತ್ಯ ದಾಖಲೆಗಳೊಂದಿಗೆ ನಾವು ಖುದ್ದಾಗಿ ಸಂಬಂಧಿತ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರು ಇಲ್ಲ ಅಂತಂದ್ರೆ ಸಹಾಯಕ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಹತ್ರ ಹೋಗಿ ಇದನ್ನ ಸಬ್ಮಿಟ್ ಮಾಡಬಹುದು. ಇಲ್ಲ ನೀವು ಅಂಚೆ ಮೂಲಕ ಕೂಡ ಈ ಫಾರಂ ಅನ್ನ ಕಳಿಸಬಹುದು. ನೀವು ನಿಮ್ಮ ವಿಭಾಗದ ಬೂತ್ ಮಟ್ಟದ ಅಧಿಕಾರಿಗೆ ಕೂಡ ಈ ಫಾರಂ ಅನ್ನ ತುಂಬಿ ಸಲ್ಲಿಸಬಹುದು. ಆದ್ರೆ ಅಂಕಲ್, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೆಲಸ ಮೊಬೈಲ್ನಿಂದ ಅಥವಾ ಡಿಜಿಟಲ್ ಮಾಧ್ಯಮಗಳ ಮೂಲಕ ಕೂಡ ನಡೀತಾ ಇರ್ತಾವಲ್ವಾ? ಅಂದ್ರೆ ಆನ್ಲೈನ್ ಮೂಲಕನೇ ಬಹಳಷ್ಟು ವ್ಯವಹಾರಗಳು ನಡೀತವೆ. ಇದು ಕೂಡ ಅದರಿಂದ ಸಾಧ್ಯನಾ? ಅದ್ರ ಬಗ್ಗೆ ಕೂಡ ಸ್ವಲ್ಪ ನಮ್ಗೆ ತಿಳಿಸಿ ಹೇಳಿ. ನಾನಂತೂ ನೀವು ಮಾತಾಡಿದ್ದನ್ನೆಲ್ಲವನ್ನ ಕೇಳಿಸ್ಕೊಂಡೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಅಮ್ಮ. ನಮಸ್ಕಾರ ಕಲ್ಪನಾ. ನಾವೆಲ್ಲರೂ ಮತದಾರ ನೋಂದಣಿಯ ಆನ್ಲೈನ್ ಪ್ರಕ್ರಿಯೆ ಬಗ್ಗೆ ಈಗ ಮಾತಾಡ್ತಾ ಇದ್ವಿ, ನಿನ್ನ ಇಲಾಖೆಯ ಬಗ್ಗೆ ಅಂತ. ಅಂಕಲ್, ಈ ಆನ್ಲೈನ್ ಪ್ರಕ್ರಿಯೆ ಬಗ್ಗೆ ನಾನು ಕೂಡ ಹೇಳ್ಬೋದು. ಯಾಕೆಂದ್ರೆ ನನ್ನ ತಂಗಿ ಈಗ 18 ವರ್ಷದವಳಾಗಿದ್ದಾಳೆ. ನಾನು ಅವಳಿಗೆ ಆನ್ಲೈನ್ ಮನವಿ ಸಲ್ಲಿಸಿದ್ದೀನಿ.
ಒಂದು ಮಾತನ್ನ ನನಗೆ ಸೇರಿಸ್ಬಿಡ್ತೀನಪ್ಪ. 18 ವರ್ಷ ಪೂರ್ಣ ಆಗಿರ್ಲೇಬೇಕಿಲ್ಲ. 17 ವರ್ಷ ಆದ್ಮೇಲೆ ಯುವಜನತೆ NVSP ಪೋರ್ಟಲ್ ಮುಖಾಂತರ ಫಾರಂ 6 ತುಂಬಿ ನೋಂದಣಿಗಾಗಿ ಮನವಿ ಸಲ್ಲಿಸಬಹುದು. 18 ವರ್ಷ ಆಗ್ತಾ ಇದ್ದ ಹಾಗೇನೆ ಅವರ ನೋಂದಣಿ ತಾನಾಗೇನೆ ಅಪ್ಡೇಟ್ ಆಗ್ಬಿಡುತ್ತೆ. ಅವ್ರು ಆಗ ಮತ್ತೊಮ್ಮೆ ಮನವಿ ಸಲ್ಲಿಸಬೇಕಾದ ಅಗತ್ಯ ಇರೋದಿಲ್ಲ. ಇದು ಹೇಗೆ ಅಂತಂದ್ರೆ, ನೀವು ಮನವಿ ಸಲ್ಲಿಸೋದಕ್ಕೆ www.nvsp.in ಪೋರ್ಟಲ್ಗೆ ಹೋಗ್ಬೇಕು. ನಿಜ. ಅಲ್ಲಿ ಒಂದು ID ರಚಿಸಬೇಕು, ಮತ್ತೆ ಅದರಲ್ಲಿ ಲಾಗಿನ್ ಆಗ್ಬೇಕು. ಅಲ್ಲಿ ರಿಜಿಸ್ಟರ್ ಆಸ್ ನ್ಯೂ ವೋಟರ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ 6 ತುಂಬಿ ಮತದಾರರಾಗೋದಕ್ಕೆ ಮನವಿ ಸಲ್ಲಿಸಬಹುದು. ಹೌದು, ಭಾರತೀಯ ಚುನಾವಣಾ ಆಯೋಗ ಮತದಾರರ ನೋಂದಣಿಗಾಗಿ ವರ್ಷದಲ್ಲಿ 4 ಅರ್ಹತಾ ದಿನಗಳನ್ನ ನಿಗದಿಪಡಿಸಿದೆ. ಅವು ಯಾವ್ದಪ್ಪ ಅಂತಂದ್ರೆ, ಈಗ ಪ್ರತಿ ವರ್ಷ ಜನವರಿ 1, ಏಪ್ರಿಲ್ 1, ಜುಲೈ 1 ಮತ್ತೆ ಅಕ್ಟೋಬರ್ 1. ಅಂದ್ರೆ 18 ವರ್ಷದವರಾಗಿದ್ರೆ ಈಗ ಹೇಳಿದ ದಿನಾಂಕಗಳಲ್ಲಿ ಯಾವುದಾದರೂ ಒಂದು ದಿನ ಮತದಾರರಾಗೋದಕ್ಕೆ ನೋಂದಣಿ ಮಾಡ್ಕೋಬಹುದು. ಹೌದು ಭಾರತಿ, ಇದಲ್ಲದೆ ಚುನಾವಣಾ ಆಯೋಗವು ವೋಟರ್ ಹೆಲ್ಪ್ ಲೈನ್ ಹೆಸರಿನ ಒಂದು ಆಪ್ ಅನ್ನು ಕೂಡ ಸಿದ್ಧಪಡಿಸಿದೆ. ಇದನ್ನ ಆಂಡ್ರಾಯ್ಡ್ ಬಳಕೆದಾರರು ಪ್ಲೇ ಸ್ಟೋರ್ ನಿಂದ ಮತ್ತೆ iOS ಬಳಕೆದಾರರು ಆಪ್ ಸ್ಟೋರ್ ನಿಂದ ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಓಪನ್ ಮಾಡಿದ್ಮೇಲೆ ಮತದಾರ ನೋಂದಣಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀಡಲಾಗಿರುವ ಹಂತಗಳನ್ನ ಅನುಸರಿಸಬೇಕು. ಸುಲಭವಾಗಿ ಈ ಮೂಲಕ ಮನವಿ ಸಲ್ಲಿಸಬಹುದಾಗಿದೆ. ನೀವು ಚುನಾವಣಾ ಆಯೋಗದ ಆಪ್ ನಿಂದ ಕೂಡ ಈ ಫಾರಂ 6 ಅನ್ನ ತುಂಬಬಹುದು ಮತ್ತೆ ನಿಮ್ಮ ಮತದಾರ ಚೀಟಿಯಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಬಹುದು. ಕರೆಕ್ಟ್ ಆಗಿ ಹೇಳಿದೆ ನೋಡು ಕಲ್ಪನಾ. ಮತದಾನ ಮಾಡೋದು ನಾಗರಿಕನ ಅಧಿಕಾರ ಆಗಿದೆ. ಮತ್ತೆ ಮತದಾರನಾಗಿ ಈ ಹಕ್ಕನ್ನ ಪೂರ್ಣಗೊಳಿಸಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ನೋಂದಣಿ ಪ್ರಕ್ರಿಯೆಯನ್ನ ಪ್ರತಿಯೊಬ್ಬ ಯುವಜನರು ಈಗ್ಲಿಂದಲೇ ಆರಂಭಿಸಬೇಕು. ವೋಟರ್ ಹೆಲ್ಪ್ ಲೈನ್ ಆಪ್ ಆಮೇಲೆ NVSP.in ಈ ಎರಡೂ ಡಿಜಿಟಲ್ ಮಾಧ್ಯಮ ಆಗಿದ್ದು ಇವುಗಳನ್ನ ನಮ್ಮ ಈ ಯುವಜನತೆ ಉಪಯೋಗಿಸ್ಕೋಬಹುದು. ಕಲ್ಪನಾ, ಈ ಮತದಾರರಿಗೆ ಸಹಾಯ ಆಗೋ ಹಾಗೆ ನಾವಿಬ್ರು ವಿವಿಧ ಫಾರಂಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತಾ ಹೋಗೋಣವಾ? ಖಂಡಿತ ಭಾರತ್. ಈಗ ಚುನಾವಣಾ ಆಯೋಗದ ಒಟ್ಟು 5 ವಿಧದ ಫಾರಂಗಳಿರ್ತವೆ. ಮೊದಲ ಫಾರಂ ಅನ್ನ ಫಾರಂ 6 ಅಂತ ಕರೆಯಲಾಗುತ್ತೆ, ಅಂದ್ರೆ ಫಾರ್ಮ್ 6. ಹೊಸ ಮತದಾರರ ನೋಂದಣಿಗಾಗಿ ಇದನ್ನ ಉಪಯೋಗಿಸಲಾಗುತ್ತೆ. ಇನ್ನು ಎರಡನೇ ಫಾರಂ 6A. ಪ್ರಪಂಚದ ಇತರ ದೇಶಗಳಲ್ಲಿ ವಾಸವಾಗಿರುವಂತಹ ಭಾರತೀಯ ನಾಗರಿಕರು ಭಾರತದ ನಾಗರಿಕ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸೋದಕ್ಕಾಗಿ ಈ ಫಾರಂ ಅನ್ನ ಬಳಸಬಹುದು. ಇವರನ್ನ ವಲಸಿಗ ಭಾರತೀಯರು ಅಂತ ಕರೀತಾರೆ. ಇನ್ನು 6B ಅನ್ನೋ ಫಾರಂ ಕೂಡ ಇದೆ. ಇದನ್ನ ಬಹಳ ಅತ್ಯಗತ್ಯ ಅಂತ ಪರಿಗಣಿಸಲಾಗುತ್ತೆ. ಓರ್ವ ಭಾರತೀಯ ಮತದಾರ ಈ ಫಾರಂ ಮೂಲಕ ತಮ್ಮ ಆಧಾರ್ ಕಾರ್ಡ್ ಅನ್ನ ತಮ್ಮ ಮತದಾರ ಪಟ್ಟಿಯೊಂದಿಗೆ ಜೋಡಣೆ ಮಾಡುವುದಕ್ಕಾಗಿ ಮನವಿ ಕೂಡ ಇದರ ಮೂಲಕ ಸಲ್ಲಿಸಬಹುದು. ಮತದಾರರ ಪಟ್ಟಿ ಅಂದ್ರೆ ಮತದಾರ ಕ್ರಮ ಸಂಖ್ಯೆ ಎಂದರ್ಥ. ಈ 6B ತುಂಬೋದಕ್ಕೆ ಯಾವುದೇ ಒತ್ತಾಯ ಇಲ್ಲ. ಮತದಾರ ಪಟ್ಟಿಯಲ್ಲಿರುವ ನಕಲಿ ನಮೂದುಗಳನ್ನು ತೆಗೆದುಹಾಕೋದಕ್ಕೆ ಈ ನಿಬಂಧನೆಯನ್ನು ಪರಿಚಯಿಸಲಾಗಿದೆ. ಎಲ್ಲಾ ನಾಗರಿಕರು ತಮ್ಮ ಹೆಸರನ್ನ ಒಂದೇ ಒಂದು ಮತದಾರರ ಪಟ್ಟಿಯಲ್ಲಿ ಇರೋದನ್ನ ಖಾತ್ರಿಪಡಿಸಿಕೊಳ್ಳೋದು ಇದಕ್ಕೆ ತುಂಬಾ ಅವಶ್ಯಕವಾಗಿರುತ್ತೆ. ಎಲೆಕ್ಷನ್ ಅಂಕಲ್, ಫಾರಂ 7 ಕೂಡ ಇದೆ. ಪ್ರಸಕ್ತ ಮತದಾರರ ಪಟ್ಟಿಯಲ್ಲಿ ಹೆಸರು ತೆಗೆದುಹಾಕಲು ಅಥವಾ ಸೇರಿಸಲು ಆಕ್ಷೇಪಣೆ ಅಥವಾ ಮನವಿ ಇದರ ಮೂಲಕ ಸಲ್ಲಿಸಬಹುದು. ಇನ್ನು ಕೊನೆಯದೊಂದು ಫಾರಂ ಇದೆ, ಫಾರಂ 8 ಅಂತ. ಮತದಾರ ಪಟ್ಟಿಯಲ್ಲಿ ಈ ಮೊದಲು ನೀಡಲಾಗಿದ್ದ ಮಾಹಿತಿಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ಅಥವಾ ತಿದ್ದುಪಡಿ ಮಾಡೋದಕ್ಕೆ, ಇಲ್ಲ ಎಪಿಕ್ ಕಾರ್ಡ್ ಬದಲಾಯಿಸೋದಕ್ಕೆ ಮತ್ತು ದಿವ್ಯಾಂಗರು ಅಂತ ಸೂಚಿಸೋದಕ್ಕೆ ಈ ಫಾರಂ 8 ಅನ್ನ ತುಂಬಿಸಬೇಕು. ಸರಿಯಾಗಿ ಹೇಳಿದ್ನ ಅಂಕಲ್? ಓ, ಪರ್ಫೆಕ್ಟ್ ಆಗಿ ಹೇಳಿದ್ಯಮ್ಮ. ಭಾರತಿ, ಇಲ್ಲಿ ಕೇಳಿಸ್ಕೊ. ನಾನು ನಿಮ್ಗೆ ಹೇಳೋದನ್ನ ಮರ್ತೇ ಬಿಟ್ಬಿಟ್ಟಿದ್ದೆ. ಏನದು? ಏನಪ್ಪಾ ಅಂತಂದ್ರೆ, ಕುರ್ಚಿ ಬಳಿ ಇಟ್ಟಿರೋ ನನ್ನ ಮೊಬೈಲ್ ಅದನ್ನ ಕೊಡು ಇಲ್ಲಿ. ಭಾರತ್, ತಗೊಳ್ಳಿ. ಈಗ ಹೇಳ್ತೀನಿ ಕೇಳಿ. मेरा नाम अहाना है और मैं उत्तर प्रदेश के मुरादाबाद शहर में रहती हूँ। मैं मतदाता जंक्शन कार्यक्रम को भी सुनती हूँ। अभी मैं 17 वर्ष की हो चुकी हूँ और मैंने पंजीकरण के लिए फॉर्म 6 भी भर दिया है। साथ ही मैंने अपने सभी दोस्तों को इस काम के लिए तैयार कर लिया है, जिसके लिए 17 वर्ष पूरा करने के बाद ही फॉर्म 6 भर दे रहे हैं। तैयारी हम अभी से कर रहे हैं। सही समय पर वोटर लिस्ट पर नाम जुड़ेगा और हम अलग से कोई आवेदन नहीं करना होगा। हम सब एक जिम्मेदार वोटर बनेंगे। ಇದ್ಯಾರ ಧ್ವನಿ ಅಂಕಲ್? ಈ ಧ್ವನಿ ಒಬ್ಬ ವಿದ್ಯಾರ್ಥಿನಿದು ಹೌದು. ನಮ್ಮ ಶ್ರೋತೃ ಕೂಡ ಈಗ ಸ್ಕೂಲ್ಗೆ ಹೋಗಿದ್ನಲ್ಲ, ಅಲ್ಲಿ ಭೇಟಿಯಾಗಿದ್ಲು. ಆ ಹುಡುಗಿ ತನ್ನ ಸಂದೇಶನ ಈಗ ರೆಕಾರ್ಡ್ ಮಾಡಿ ಕಳಿಸಿದಾಳೆ. ಶ್ರೋತೃಗಳೇ, ನೀವು ಕೂಡ ನಿಮ್ಮ ಮಾತುಗಳನ್ನ ರೆಕಾರ್ಡಿಂಗ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಆದ್ರೆ ರೆಕಾರ್ಡಿಂಗು 1 ನಿಮಿಷಕ್ಕಿಂತ ಹೆಚ್ಚಿನ ಅವಧಿ ಇರಬಾರ್ದು. ಅದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ರೆಕಾರ್ಡಿಂಗ್ ಅನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950ಗೆ ಕಳುಹಿಸಬಹುದು. ಈಗ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು
ಹೊಸ ಮತದಾರರಿಗಾಗಿ ನೋಂದಣಿ ಪ್ರಕ್ರಿಯೆಯನ್ನು ಸರಳೀಕೃತಗೊಳಿಸಲು ನಿಯಮದಲ್ಲಿ ಬದಲಾವಣೆ ತರಲಾಗಿದ್ದು, ಹೊಸ ಮತದಾರರು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗಾಗಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಮತ್ತು ತಮ್ಮ ಮತದಾರ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ವರ್ಷಗಳ ಕಾಲ ಕಾಯಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಅವರದೇ ಮಾತಿನಲ್ಲಿ ಈ ಮಾಹಿತಿಯನ್ನ ಕೇಳೋಣ. जो हमारे यंग वोटर्स हैं, जिनकी 18 साल की आयु पूरी होने पर जो निर्वाचन सूची में नाम लिखा सकते हैं, उनके लिए 1 जनवरी ऑफ एवरी ईयर एक डेट होती थी क्वालिफाइंग. अब उसको साल में 4 बार करते हैं, यानी हर क्वार्टर में वो वोटर बन सकते हैं. तो अगर किसी की जन्म 2 जनवरी को होती थी तो उसको 1 साल वेट करना पड़ता था वोट देने के लिए. अब हर क्वार्टर के फर्स्ट में बन सकते हैं. और अब तो निर्वाचन आयोग ने ये भी किया है कि अगर आप 17 साल हो चुके हैं तो अगले साल के लिए एडवांस में अपना नाम का वो भर दीजिए. वोटर आपको तभी बनेंगे जब आप 18 के होंगे, लेकिन उसको हमारी मशीनरी अपने पास रखेगी प्रोसेस करके, और जिस दिन आप 18 होंगे आपको काइंड ऑफ ए बर्थडे गिफ्ट भेज देगी एक इलेक्शन कार्ड के रूप में. हम इतनी मेहनत कर रहे हैं आपको वोटर बनाने में, तो यंग वोटर्स का भी दायित्व है कि वो जरूर आए. और जैसे कोई भी विरोध या कोई भी समर्थन करने के लिए सोशल मीडिया पे थम्स अप करते हैं या कैंडल जलाते हैं, तो उस तरीके से कम बूथ पे आके भी अपना वोट जरूर डालें. ಮುಖ್ಯ ಚುನಾವಣಾ ಆಯುಕ್ತ ಶ್ರೀ ರಾಜೀವ್ ಕುಮಾರ್ ಅವರು ಎಷ್ಟು ಚೆನ್ನಾಗಿ ವಿವರಿಸಿದ್ರು ಅಲ್ವಾ? ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಮತದಾರರ ನೋಂದಣಿ ವರ್ಷದಲ್ಲಿ 4 ಬಾರಿ ನಡೆಯುತ್ತೆ ಅನ್ನುವಂಥದ್ದು. ಹೌದು. ಇದರಿಂದ ಏನಪ್ಪಾ ಅಂತಂದ್ರೆ ಹೆಚ್ಚು ಹೆಚ್ಚು ಯುವ ಶಕ್ತಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯೊಂದಿಗೆ ಸೇರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಯುವ ಶಕ್ತಿ ನಿಜವಾದ ಅರ್ಥದಲ್ಲಿ ಡಿಜಿಟಲ್ ಶಕ್ತಿಯಾಗಿದೆ. ಡಿಜಿಟಲ್ ತಂತ್ರಜ್ಞಾನದ ಸಾಮರ್ಥ್ಯದಿಂದ ನಮ್ಮ ಯುವ ಜನತೆ ಇಂದು ಪೂರ್ಣ ಆತ್ಮವಿಶ್ವಾಸದಿಂದ ತಮ್ಮ ಕೌಶಲ್ಯದಿಂದಾಗಿ ಇಡೀ ವಿಶ್ವದಲ್ಲೇ ಗುರುತಿಸಿಕೊಂಡಿದ್ದಾರೆ. ಚುನಾವಣಾ ಆಯೋಗವು ಎಲ್ಲರ ಪಾಲ್ಗೊಳ್ಳುವಿಕೆಗಾಗಿ ಒಂದು ಮೊಬೈಲ್ ಆಪ್ ಅನ್ನ ಆರಂಭಿಸಿದೆ. ಇದನ್ನು ಉಪಯೋಗಿಸಿ ಮನೆಯಿಂದಲೇ ನಾವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯೊಂದಿಗೆ ಸೇರ್ಕೊಳ್ಬಹುದು. ಮನೆ ಅಂದ ತಕ್ಷಣ ನನಗೆ ಈಗ ನೆನಪಾಗ್ತಾ ಇದೆ, ಕೆಲವು ವಿದ್ಯಾರ್ಥಿಗಳು ನನಗೋಸ್ಕರ ನನ್ನ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿಂದ ಹೊರಡ್ಬೇಕು. ಇವಾಗ ಏನಾದ್ರೂ ವಿಷಯ ಇದ್ರೆ ಫೋನ್ ಇದ್ದೇ ಇದೆಯಲ್ಲ. ಕಲ್ಪನಾ, ನಿನ್ ಸ್ಕೂಟ್ರಲ್ಲಿ ಬರೋ ಭಾಗ್ಯ ಇವತ್ತು ನನಗಿದೆ ಅಂತ ಅನ್ಸತ್ತೆ. ಒಂಚೂರು ನನ್ನನ್ನ ರಾಮ್ ಕಿಶನ್ ಅವ್ರ ಮನೆ ಹತ್ರ ಬಿಟ್ಟು ಹೋಗ್ತೀಯಾ? ಖಂಡಿತ ಅಂಕಲ್, ಯಾಕಾಗ್ಬಾರ್ದು ಹೇಳಿ. ಬನ್ನಿ ಬನ್ನಿ ಹೋಗೋಣ. ಸರಿ, ಹಾಗಾದ್ರೆ ನಾವು ಹೊರಡೋಣವಾ? ಹೊರಡ್ತೀವಿ ನಾವಿಬ್ರು. ಬಾಯ್ ಬಾಯ್. ಭಾರತಿ, ಹೆಸರಾಂತ ಚಿತ್ರನಟ ರಾಜೀವ್ ವರ್ಮಾ ಅವರಿಂದ ಕೆಲವು ಅನಿಸಿಕೆಗಳನ್ನ ಇವಾಗ ನಾವೆಲ್ಲ ಕೇಳೋಣ. ಖಂಡಿತ ಕೇಳೋಣ. नमस्कार मित्रों, मैं राजीव वर्मा आप सबको प्रणाम करता हूं, आपका अभिनंदन करता हूं, आप सबको शुभकामनाएं देता हूं. दोस्तों, मैं अपने आप को बहुत भाग्यशाली समझता हूं कि मुझे मतदाता जंक्शन के माध्यम से आपसे बात करने का, आपसे मुखातिब होने का मौका मिल रहा है. हम आपसे अपेक्षा रखते हैं कि आप हर चुनाव को एक त्योहार की तरह मनाएं. न केवल अवश्य रूप से खुद वोट दें, बल्कि अपने पूरे परिवार को, मोहल्ले वालों को, अपने आसपास के सभी लोगों को चुनाव के दिन वोट देने के लिए प्रोत्साहित करें. याद रखिए दोस्तों, चुनाव में प्रत्येक वोट बड़ा कीमती होता है, जो देश को एक निष्पक्ष, मजबूत और स्थायी सरकार देने के लिए बहुत आवश्यक है. एक बार फिर से आपका अभिनंदन करता हूं, शुभकामनाएं देता हूं, आपको प्रणाम करता हूं. धन्यवाद, नमस्कार, जय हिंद. ಸೆಲೆಬ್ರಿಟಿ ಐಕಾನ್ ರಾಜೀವ್ ವರ್ಮಾ ಅವರು ಎಷ್ಟು ಚೆನ್ನಾಗಿ ಮಾಹಿತಿಯನ್ನ ಹೇಳಿದಾರಲ್ಲ. ಭಾರತಿ, ನಮ್ಮ ಕೇಳುಗರಿಗೆ ಕೂಡ ಮತದಾತ ಜಂಕ್ಷನ್ನ ರಸಪ್ರಶ್ನೆಯಲ್ಲಿ ಭಾಗವಹಿಸುವಂತ ಮತ್ತು ಬಹುಮಾನ ಗೆಲ್ಲುವಂತ ಅವಕಾಶ ಈಗ ನಾವು ನೀಡಲೇಬೇಕು. ಹಿಂದಿನ ಬಾರಿಯ ಪ್ರಶ್ನೆ ಏನಾಗಿತ್ತು ಅಂತ ಸ್ವಲ್ಪ ತಿಳಿಸ್ತೀಯಾ? ಚುನಾವಣೆಗಾಗಿ ಎಂಸಿಸಿ ಮಾದರಿ ನೀತಿ ಸಂಹಿತೆ ಯಾವ ದಿನದಿಂದ ಅಥವಾ ಯಾವ ದಿನಾಂಕದಿಂದ ಜಾರಿಯಾಗುತ್ತೆ ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್, ಅಂದರೆ ಮಾದರಿ ನೀತಿ ಸಂಹಿತೆ ಚುನಾವಣೆ ಘೋಷಣೆಯಾದ ದಿನದಿಂದ ಅಥವಾ ದಿನಾಂಕದಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಅನೇಕ ಜನ ಕೇಳುಗರು ಇದಕ್ಕೆ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಇದರಲ್ಲಿ ಲಕ್ಕಿ ಡ್ರಾ ಮೂಲಕ ವಿಜೇತರಾದ ಶ್ರೋತೃಗಳು ಅಂತಂದ್ರೆ ಉತ್ತರ ಪ್ರದೇಶದ ತಿಲಕ್ ರಾಜ್ ಅರೋರಾ. ನಿಮಗೆ ಅಭಿನಂದನೆಗಳು. ನಿಮ್ಮ ಬಹುಮಾನ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಭಾರತ್, ಇನ್ನು ಈ ಬಾರಿಯ ಪ್ರಶ್ನೆಯನ್ನ ಕೇಳಬೇಕು. ಈ ವಾರದ ಪ್ರಶ್ನೆ, ಮೊದಲ ಬಾರಿ ಮತದಾರರಾಗುತ್ತಿರುವವರು ಯಾವ ಫಾರಂ ಅನ್ನ ತುಂಬುವುದು ಅಗತ್ಯ? ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಮೊದಲ ಬಾರಿ ಮತದಾರರಾಗುತ್ತಿರುವವರು ಯಾವ ಫಾರಂ ತುಂಬುವುದು ಅಗತ್ಯ? ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950ಗೆ ಕಳುಹಿಸಬೇಕು. ಸರಿ, ಈಗ ಹೊರಡೋಣ. ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇದೇ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರಗಳು. ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್
ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.